ಕಾಗವಾಡ ಮೂಲಭೂತ ಸೌಕರ್ಯಗಳ ಸಿಗಬೇಕಾದರೆ ಪಟ್ಟಣದ ಜನತೆ ವಿ ಖಾತೆ ಉತ್ತಾರ ಮಾಡಿಸಿಕೊಳ್ಳಿ, ಅದು ಮುಂದಿನ ಜನಾಂಗಕ್ಕೆ ಒಳ್ಳೆಯದಾಗುತ್ತದೆ. ಸಾಕಷ್ಟು ಹಣ ನೀಡಿದರೂ ಇಂತಹ ಅವಕಾಶ ಸಿಗುವುದಿಲ್ಲ, ಜನತೆ ವಂಚಿತರಾಗಬೇಡಿ ಎಂದು ಶಾಸಕ ರಾಜು ಕಾಗೆ ಹೇಳಿದರು. ಅವರು ದಿನಾಂಕ 25ರಂದು ತಾಲ್ಲೂಕಿನ ಶೇಡಬಾಳ ಪಟ್ಟಣದಲ್ಲಿ ಮಂಜೂರಾದ ರಿಂಗ್ ರೋಡ ಪೂಜೆ ಸಲ್ಲಿಸಿ ನಂತರ ಪಂಚಾಯತೆಯಲ್ಲಿ ಆಯೋಜಿಸಿದ ಸನ್ 2025ರಿಂದ 26 ಸಾಲಿನ ಆದಾಯ, ರಾಜಸ್ವ ಆದಾಯ, ಬಂಡವಾಳ ಆದಾಯ, ವಿಶೇಷ ವಸೂಲಾತಿ ಒಟ್ಟು ಜಮಾ 8,46,46,513, ಒಟ್ಟು ವೆಚ್ಚಗಳ 8,22,66,763 ಬಜೆಟ್ ಅಂದಾಜು ಪತ್ರಿಕೆ ಬಿಡುಗಡೆಗೊಳಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಪಟ್ಟಣ ಪಂಚಾಯತ ಉತ್ತಾರ ಪಡೆದುಕೊಳ್ಳಲು ಸರ್ಕಾರ ಹಲವಾರು ಷರತ್ತುಗಳನ್ನು ಒದಗಿಸಬೇಕೆಂದು ಕೇಳಿದ್ದು, ಈ ಕುರಿತು ಸದನದಲ್ಲಿ ಚರ್ಚಿಸಿದ್ದೇನೆ. 15 ದಿನದಲ್ಲಿ ಸರ್ಕಾರ ಶೀಘ್ರದಲ್ಲೇ ಆದೇಶ ಬದಲಾವಣೆ ಮಾಡಿ ಎಲ್ಲ ಪಟ್ಟಣ ಪಂಚಾಯತಗಳಿಗೆ ಆದೇಶ ಪ್ರತಿಗಳನ್ನು ಕಳುಹಿಸುತ್ತೇವೆ ಎಂದು ಹೇಳಿದರು. ಇಲ್ಲಿ ಒಂದು 3,20,00,000 ರಾಜಸ್ವ ಅದೇ ಎಲ್ಲ ಇರಲಿ. ಈ ರಾಜಸ್ವ ವೆಚ್ಚಗಳು 237 ಈ ಉಳಿತಾಯ ಏತೈತೆ 4 ಎಕರೆ ಅಂದ್ರೆ ಅದು ಇರ್ಲಿಲ್ಲ ಅಂದ್ರೆ ಅಲ್ಲ ಅದನ್ನ ಆಗೋಲ್ಲ ಅಂತಾರೆ. ಆ ಉತ್ತರ ಬೇರೆ ನಮ್ಮ ಮನಿ ಕಟ್ಟು 4 ಎಕರೆ ಎಲ್ಲ ಹೆಂಗೆ ಏನೇ ಅಲ್ರಿ ಅದು ಏನೇ ಅನ್ನೋದಿಲ್ಲ. ಈಗ 4 ಎಕರೆ ಐತ್ರಿ, ಈಗ ನಾವು ಹೊಲ್ದ ಮನಿ ಕಟ್ಟಿದ್ದೇನ್ರಿ, ಮನಿ ಅಷ್ಟ ನೋಡ್ತೈತಿ ಅಷ್ಟ ಅದಕ್ಕೆ ಆಗತ್ತಲ್ರಿ. ನಾವು ಅಷ್ಟು ನೋಡ್ ಆಗಂಗಿಲ್ಲ, ಖರೀದಿ ಇರ್ಬೇಕಂತ ಹೇಳ್ತಾರೆ. ಖರೀದಿ ಅದು ಒಂದ ಬಂತಂದ್ರೆ ಈಗ ಸದ್ಯಕ್ಕೆ ಒಡ್ಲಾರ್ದಿದ್ದೇವ್ರವ ಅದಕ್ಕೆ ಆಗತ್ತಲ್ರಿ. ಊರಾಗೈತಿ, ಊರಾಗ ಮನಿ ಕಟ್ಟಿದಾರ. ನಮ್ ಯಾವ ಕಟ್ಟಿದಾರ, ನಮ್ಮ ಅಬ್ಜ ಮುತ್ತಜ್ಜ ಯಾರು ಕಟ್ಟಿದಾರ ನನಗೆ ಗೊತ್ತಿಲ್ಲ. ಏನು ಕೆಡಿಸಿದಾರ ಅದು ಕೆಡಿಸಿ ಕಟ್ಲಾಕ್ ಕೊಡ್ಬೇಕು, ಪಟ್ಟಣ ಪರ್ಮಿಷನ್ ಕೊಡಂಗಿಲ್ಲ. ಇವ್ರು ಯಾರಿಗಾದ್ರೆ ಏನೇ ಐತಿ ಖರೀದಿ ಪತ್ರ ಇಲ್ಲ ಐತಿ, ಖರೀದಿ ಎಲ್ಲಿದ್ರಿ ನಮ್ಮ ನಾಲ್ಕೈತಿ, ನಾನು ನಾಲ್ಕನೇದವನ ಖರೀದಿ ಇಲ್ಲ. ಅದ ಊರಾಗ ಖರೀದಿ ಎಲ್ಲಿ ಕೊಡೋರು ಯಾರು? ನಮ್ ಸ್ವಂತ ಜಾಗ, ಊರಾಗ ಹಿಡಿದು ಜಾಗ ಐತಿ, ಅದ ಹೆಂಗ್ ಖರೀದಿನ ಇಲ್ಲ. ಅದ ಆಮೇಲೆ ಖರೀದಿ ಕೇಳದಾರ, ಏನೇ ಕೇಳದಾರ, ಏನೇ ಇಲ್ಲ ಇದಾವಪ್ಪ ಎಲ್ಲದ್ದು KGP ಕೇಳದಾರ. ಈಗ ನಾನು ಮನೆಗೆ ಕಳಿಸಿನಿ ಗೊತ್ತೀರಿ, ಆದ್ರೆ ಕಟ್ಲಕ್ ಇವ್ರು ಪರ್ಮಿಷನ್ ಕೊಡಲ್ಲ. ಸರ್ಕಾರದ ಆದೇಶ ಇದ್ದಾಗ ನಾ ಏನ್ ಕೇಳಿ ಎಲ್ಲಿ ಕಾನೂನು ಇದೆ ಅದಕ್ಕೇನ ಅಲ್ಲಿ KGP ಏನೇನ ಇಲ್ಲದ. ನಿಮ್ 4ನೇ ತಿಥಿಗೆ ಕಟ್ಟಿದಾರ, ನಿಮ್ ಮುತ್ತಜ್ಜ 200 ವರ್ಷ ಖರೀದಿ ಮನಿ, ಅದು 200 ವರ್ಷದ ಖರೀದಿ ಇಲ್ಲಿ ಯಾಕೆ ತಗೊಂಡಾರ? ಅವಾಗ ಊರನ್ನೆಲ್ಲ ನಮ್ಮದೇ ನೀಲಿ ಕಟ್ಕೊಂಡು ಅವಾಗ ಹೇಳಿದ್ರು ಬ್ರಿಟಿಷ್ ಗೌರ್ಮೆಂಟ್ ಆತು. ಈಗ ಎಲ್ಲಿ ಏನಂತಾರ ನೀವು ಅದನ್ನ ಡೈರೆಕ್ಷನ್ 15 ದಿನದಾಗ ಪ್ರತಿಯೊಂದು ಪಟ್ಟಣ ಪಂಚಾಯತಿಗೆ ಪುರಸಭೆಗಳಿಗೆ ಮುನ್ಸಿಪಾಲಿಟಿಗೆ ಕೊಡ್ತೇವೆ ಅಂತ ಹೇಳಿದಾರು. ಆ ಒಂದು ಕಾನೂನನ್ನ ತಿದ್ದುಪಡಿ ಮಾಡಿ ನಾವು ಕಳಿಸ್ತೇವೆ ಅಂತ ಹೇಳಿದಾರು. ನಿಮ್ಗೆ ಮಾಹಿತಿ ಇರಲಿ. ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಮಂತ್ರಿಗಳು ಕೂಡ, ಇಬ್ಬರು ಮಂತ್ರಿಗಳು, ಪೌರಾಡಳಿತ ಮಂತ್ರಿ ಮತ್ತು ನಮ್ಮ ವೈದ್ಯತಿ ಸುರೇಶ್ ಕೂಡ ಚರ್ಚೆ ಮಾಡಿದ್ದೀನಿ, ನಮ್ಮ ರಹೀಮ್ ಖಾನ್ ಕೂಡ ಚರ್ಚೆ ಮಾಡಿದ್ದೀನಿ. ಇವತ್ತು ನೀವು ಅವರು ನಮ್ಮೊಂದು ನೋಟಿಸ್ ಕಳಿಸಿದಾರ. ಆ ನೋಟಿಸ್ ಟರ್ಮ್ಸ್ ಅಂಡ್ ಕಂಡೀಷನ್ ಐತದ, ಆ ಟರ್ಮ್ಸ್ ಅಂಡ್ ಕಂಡೀಷನ್ ತೆಗಿಬೇಕಂತೇಳಿ ನಾ ಸರ್ಕಾರ ಮ್ಯಾಗ ಈಗ ಮಾತಾಡಿದೆವು. 15 ದಿವಸ ಮತ್ತೊಂದು ಹೊರಗೆ ಬರ್ತಿದ್ವು ನಮ್ಮದು ಸರ್ಕಾರ. ನಾವು ಹಾಸ್ಪಿಟಲ್ ಮಾಡ್ತೇವೆ, ಬಂದು ಯಾವ್ದು ಏನು ಮನೆ ಇದೆ ನಾನು ಹಾಸ್ಪಿಟಲ್ ಮಾಡ್ತೇನೆ. ವಿಶೇಷ ಕಲಾಳ ಒಂದು ಶರ್ಬಾ ಸ್ಟೇಷನ್ ಊರಾಗ ಬಿಟ್ಬಿಟ್ಟು ಎರಡು ಕೋಟಿ 1,79,00,000 ಏನ್ ಮಾಡ್ತಾರೆ ನೀವು ಹೋಗಿ ತರಬೇಕಮ್ಮ, ನೀವೇ ಮಾಡ್ಬೋದಿಲ್ಲ ಅಂದ್ರೆ ಇದು ರೂಪಾಯಿ ಆಯ್ತು. ಇದು ಎಲ್ಲಾ ಸದಸ್ಯರ ಮಾತ್ರ 3% ಇದೆಲ್ಲ ಗೈಡ್ಲೈನ್ಸ್ ಐತಿ ಸರ್ಕಾರ. ಇದನ್ನು ಮಾಡ್ಕೋದ್ರಿಂದ ನಾಳೆ ಅವ್ರು ಖಾಲಿ ಜಾಗ ಐತಿ, ನಾವು ನೋಡ್ರಿ ಹೆಂಗ್ ಮಾಡ್ಕೊಳ್ಳೋ ಹೋದ್ರೆ ನಂಗೆ ಉತ್ತರ ಕೊಡಲ್ಲ. ಮಾಡ್ಕೊಂಡಿಲ್ಲ ಅವರು ಮಾಡ್ರಿ. ಈ ಖಾತಾದಿಂದ ಭಾಳ ಪ್ರಾಫಿಟ್ ಐತಿ. ನೀವು ಅವ್ರ ಈ ಖಾತಾ ಯಾರು ಮಾಡ್ಕೊಳ್ಳೋ ಅಂತ ಬಿಟ್ಬಿಡ್ರಿ. ನೋಟಿಸ್
ಮಾಡಿ ಬಿಟ್ಬಿಟ್ರಿ ಏನ್ ಅವ್ರು ಹೋದ್ರೆ ಹೆಂಗ ಅದು ಜಾಗ ಅವ್ರಿಗೆ ಅವಾಗ ನೀವು ಒಂದು ಲಾಕ್ ಕುಡ್ಯಾರ ನಂದು ಬೀಗಂತೆ ಕೊಡೋದು ಕೊಡಕ್ಕೆ ಸರ್ವರ್ ಬಂದ ಈಗ ಏನು ಮಾಡ್ಕೊಂಡಿರ್ತಾರೆ ಅವ್ರು ಟ್ರಾನ್ಸಾಕ್ಷನ್ ಆಗ್ತದೆ ಸರ್ ಖರೀದಿ ವಾಸ ಹೊಸ ಎಂಟ್ರಿಗಳನ್ನ ಕ್ಲೋಸ್ ಮಾಡ್ಬೋದು ಸರ್ ಸಾಹೇಬ್ರ ಹಳೆಯ ಆಸ್ತಿಗಳಿಗೆ ಡಾಕ್ಯುಮೆಂಟ್ ಚೇಂಜ್ ಆಗ್ತದಿಲ್ಲ ಈಗ ಕಳೆದಸ್ತ ಅಂತ ಹೆಂಗ್ ನೋಡ್ರಿ ಅವನ್ನೆಲ್ಲ ಚೇಂಜ್ ಆಗಲ್ಲ. RTC ಲೊಕೇಶನ್ ಇರ್ಲಂತೆ RTC ಲೋನ್ ಮಾಡಿದ್ರೆ ಹಾ ಅದರಲ್ಲೇ ಆದ್ರೆ ನೀವು 1 ಗುಂಟೆ ಮನೆ ಕಟ್ಟಿರ್ತೀರಿ 3 ಎಕರೆ ಮನೆ 3 ಎಕರೆ ಜಗದಾಗ 1 ಗುಂಟೆ 2 ಗುಂಟೆ ಮಾಡಕ್ ಬರಂಗಿಲ್ಲ